ನಮ್ಮ ರಾಜ್ಯದಲ್ಲಿ 108 ಸಮಸ್ಯೆ ಇದ್ರೂ ವಯನಾಡಿಗೆ 10 ಕೋಟಿ ರೂಪಾಯಿ ಅನುದಾನ. ನಮ್ಮ ನಾಯಕಿಯನ್ನ ಮೆಚ್ಚಿಸೋದಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರ ಸಿದ್ದರಾಮಯ್ಯನವರು? ಕರ್ನಾಟಕದಲ್ಲಿ ಸಮಸ್ಯೆಗಳೇ ಇಲ್ವಾ? ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆಯನ್ನ ಎಳೆಯೋದ್ರ ಬದಲು ಒಂದಿಷ್ಟು ಅನುದಾನವನ್ನ ಬಿಡುಗಡೆ ಮಾಡಬಹುದಿತ್ತಲ್ವಾ? ವಿರೋಧ ಪಕ್ಷದವರಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಈಗ ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಿದ್ದಾರೆ. ನಮಸ್ಕಾರ. ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ನಾಯಕರೆಲ್ಲರೂ ಕೂಡ ತಲೆಬೇಸಿ ಮಾಡ್ತಾ ಇರಬೇಕಾದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರೇ 10 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇದು ಖುಷಿ ಪಡುವಂತಹ ಸುದ್ದಿ ಏನಲ್ಲ. ಇಲ್ಲಿರುವಂತಹ ವಿಪರ್ಯಾಸ ಏನಂದರೆ ಸಿಎಂ ಸಿದ್ದರಾಮಯ್ಯನವರು ಅನುದಾನ ಬಿಡುಗಡೆ ಮಾಡಿದ್ದು ಕರ್ನಾಟಕಕ್ಕಲ್ಲ, ಬದಲಾಗಿ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ. ತಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧಿಸ್ತಾ ಇರುವಂತಹ ವಯನಾಡು ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕಾಗಿ ಬಿಡುಗಡೆ ಮಾಡಿದ್ರು ಅಂದರೆ ಸುಮಾರು 100 ಕುಟುಂಬಗಳಿಗೆ ಪುನರ್ವಸತಿಯನ್ನು ಕಲ್ಪಿಸೋದಕ್ಕಾಗಿ ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ತಮ್ಮ ನಾಯಕಿಯ ಮೇಲಿನ ಗೌರವದಿಂದಾಗಿ, ಪ್ರೀತಿಯಿಂದಾಗಿ, ಅಲ್ಲಿನ ಜನರ ಪರಿಸ್ಥಿತಿಯನ್ನು ನೋಡಿ ಕಂಗಾಲಾಗಿ ಬಹಳ ಬೇಸರಗೊಂಡು ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇವರಿಗೆ ಅಲ್ಲೆಲ್ಲೋ ವಯನಾಡಿನಲ್ಲಿರುವಂತಹ 100 ಜನರಿಗೆ ಪುನರ್ವಸತಿಯನ್ನು ಕಲ್ಪಿಸೋದಕ್ಕಾಗಿ 10 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡೋದಕ್ಕಾಗುತ್ತೆ. ಆದರೆ ಬೆಂಗಳೂರಿನಲ್ಲೇ ನೋಡಿದರೆ ನೀವು ರಸ್ತೆಯಲ್ಲಿ ಎಷ್ಟೊಂದು ಗುಂಡಿಗಳಿವೆ. ಪ್ರತಿದಿನ ಪ್ರಯಾಣಿಕರು ನರಕ ಯಾತನೆಯನ್ನು ಅನುಭವಿಸ್ತಾರೆ. ಆ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ, ರಸ್ತೆಯನ್ನು ಸರಿಪಡಿಸೋದಕ್ಕೆ ಒಂದಿಷ್ಟು ಅನುದಾನ ಅಂತ ಬಿಡುಗಡೆ ಮಾಡೋದಕ್ಕಾಗಲ್ವಾ? ಇದೇ ಮೊದಲಲ್ಲ ಕರ್ನಾಟಕ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಕೇರಳಕ್ಕೆ ಇಷ್ಟೊಂದು ಅನುದಾನವನ್ನು ನೀಡ್ತಾ ಇರುವಂಥದ್ದು. 2018ರಲ್ಲಿ ಕೇರಳದಲ್ಲಿ ಭೀಕರ ಪ್ರವಾಹ ಸಂಭವಿಸಿದ್ದಾಗಲೂ 10 ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ರು. 2025ರಲ್ಲಿ ಕೇರಳದ ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿದಾಗ ಆಗಲೂ ಅಷ್ಟೇ 10 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ರು. 2024ರಲ್ಲಿ ವಯನಾಡಿನಲ್ಲಿ ಆನೆಕಾಲ್ ತುಳಿತಕ್ಕೆ ಒಳಪಟ್ಟು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾಗ ಆತನ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ರು, ಆರ್ಥಿಕ ನೆರವನ್ನು ನೀಡಿದ್ರು. ಆದರೆ ಇಲ್ಲಿ ಕರ್ನಾಟಕದಲ್ಲೇ ರೈತರು ಆನೆ ಹಾವಳಿಯಿಂದಾಗಿ ತಮ್ಮ ಬೆಳೆಗಳೆಲ್ಲ ನಾಶ ಆಗಿದೆ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಇವರಿಗೇನಾದರೂ ಉಪಕಾರ ಮಾಡಿದ್ರಾ? ಇವರ ನೆರವಿಗೇನಾದರೂ ಬಂದ್ರಾ? ಇಲ್ಲ. ಅಲ್ಲೆಲ್ಲೋ ಕೇರಳದಲ್ಲಿ ಏನೋ ಆಗ್ತಿದೆ, ಅಲ್ಲಿಗೆ ಇವರು ಅನುದಾನವನ್ನು ಕೊಡ್ತಾರೆ. ಇದನ್ನೆಲ್ಲ ಯಾರನ್ನು ಮೆಚ್ಚಿಸೋದಕ್ಕಾಗಿ ಮಾಡ್ತಿದ್ದಾರೆ? ಇವರು ಕೇರಳಕ್ಕೆ ಇಷ್ಟೆಲ್ಲ ಅನುದಾನವನ್ನು ನೀಡ್ತಾ ಇದ್ದಾರಲ್ವಾ? 2018ರಲ್ಲಿ ಕೊಡಗಿನಲ್ಲಿ ಭೀಕರ ಭೂಕುಸಿತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಕೇರಳ ಸರ್ಕಾರ ಏನಾದರೂ ಕೊಡಗಿಗೆ ಇಂತಿಷ್ಟು ಅಂತ ಅನುದಾನ ನೀಡಿತ್ತಾ? ಇಲ್ಲ. 2019ರಲ್ಲಿ ಮತ್ತೆ ಕೊಡಗು, ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಭೀಕರ ಪ್ರವಾಹ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಏನಾದರೂ ಕೇರಳ ಸರ್ಕಾರ ಇಂತಿಷ್ಟು ಅನುದಾನ ಅಂತ ನೀಡಿತ್ತಾ? ಪರಿಹಾರ ಏನಾದರೂ ಘೋಷಣೆ ಮಾಡಿತ್ತಾ? ಹೇಗಿದ್ದರೂ ಕೊಡಗು ಅನ್ನುವಂಥದ್ದು ಕೇರಳಕ್ಕೆ ಸ್ವಲ್ಪ ಹತ್ತಿರನೇ ಇದೆ. ಹತ್ತಿರನೇ ಇದ್ದೀರಾ, ಅನುದಾನ ತಗೊಳ್ಳಿ, ಪರಿಹಾರ ತಗೊಳ್ಳಿ ಅಂತ ಪರಿಹಾರವನ್ನೇನಾದರೂ ಕೇರಳ ಸರ್ಕಾರ ನೀಡಿತ್ತಾ? ಇಲ್ಲ. ಅದು ಬಿಡಿ, ಬೆಂಗಳೂರಿನಿಂದ ಮಂಗಳೂರನ್ನು ಸಂಪರ್ಕಿಸುವಂತಹ ಶಿರಾಡಿ ಘಾಟ್ ಮತ್ತು ಚಾರ್ಮಾಡಿ ಘಾಟ್ನಲ್ಲಿ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಮಂಗಳೂರು ಹೇಗಿದ್ರೂ ಕೇರಳಕ್ಕೆ ಹತ್ತಿರನೇ ಇದೆ. ಹಾಗಾಗಿ ಮಂಗಳೂರಿಗೆ ಸಂಪರ್ಕಿಸುವಂತಹ ಈ ಒಂದು ಘಾಟ್ ಸೆಕ್ಷನ್ಗಳಲ್ಲಿ ಇಂತಹ ಒಂದು ಭೂಕುಸಿತ ಸಂಭವಿಸುತ್ತೆ, ನಾವು ನಿಮಗೆ ಸಹಾಯ ಮಾಡ್ತೇವೆ, ಪರಿಹಾರವನ್ನು ನೀಡ್ತೇವೆ, ರಸ್ತೆಯನ್ನು ಸರಿ ಮಾಡಿ ಅಂತ ಹೇಳಿಬಿಟ್ಟು ಕೇರಳ ಸರ್ಕಾರ ಏನಾದರೂ ಈ ರಸ್ತೆಯನ್ನು ಸರಿ ಮಾಡೋದಕ್ಕೆ ಅನುದಾನ, ಪರಿಹಾರ ಏನಾದರೂ ನೀಡಿದ್ಯಾ? ಇಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಕೇರಳಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ. ಯಾಕಾಗಿ ಇವರಿಗೆ ಕೇರಳದ ಮೇಲೆ ಇಷ್ಟೊಂದು ಅಕ್ಕರೆ, ಪ್ರೀತಿ, ಒಲವು ಎಲ್ಲ? ಕಾಂಗ್ರೆಸ್ ಪಕ್ಷದ ಈ ಆಡಳಿತವನ್ನ ವಿರೋಧ ಪಕ್ಷದವರು ಮಾತ್ರ ಟೀಕೆ ಮಾಡೋದಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಶಾಸಕರುಗಳೇ ಈಗ ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಚುನಾವಣೆಗೂ ಮೊದಲು ಏನಂತ ಹೇಳಿದ್ರು? ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿದ್ರು. ಆದರೆ ಈಗ ಒಂದು ಅನುದಾನವನ್ನು ಕೊಡೋದಕ್ಕೆ ಇವರ ಕೈಯಿಂದ ಆಗ್ತಾ ಇಲ್ಲ. ಹಣಕಾಸಿನ ಕೊರತೆಯಿಂದಾಗಿ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕಾರ್ಯಗಳೇ ನಡೀತಾ ಇಲ್ಲ ಅಂತ ರಾಯರೆಡ್ಡಿ ಅವರು ಹೇಳಿದರು. MLA ರಾಜು ಕಾಗೆ ಅವರು ಏನು ಹೇಳಿದರು? ಕಳೆದ ವರ್ಷದಿಂದ ನನ್ನ ಗೋಳನ್ನು ಸರ್ಕಾರ ಕೇಳ್ತಾನೇ ಇಲ್ಲ ಅಂತ ಹೇಳಿದರು. ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರದಲ್ಲಿ ಅನುದಾನನೇ ಇಲ್ಲ ಅಂತ BR ಪಾಟೀಲ್ ಅವರು ತೆಗಳಿದ್ರು. ಡಾಕ್ಟರ್ G ಪರಮೇಶ್ವರ್ ಅವರು ಏನು ಹೇಳಿದರು?
ನನ್ನ ಹತ್ರ ಹಣ ಇಲ್ಲ, ಸರ್ಕಾರದ ಹತ್ರನೂ ಹಣ ಇಲ್ಲ, ಇದ್ದ ದುಡ್ಡನ್ನೆಲ್ಲ ನಿಮಗೇ ಸುರಿದಿದ್ದೇವೆ ಅಂತಂದರು. ಇನ್ನು ಡಿ.ಕೆ. ಶಿವಕುಮಾರ್ ಅವರೇನಂದ್ರು, ನಾನಲ್ಲ ಸ್ವತಃ ಪರಮೇಶ್ವರ ಬಂದರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋದಕ್ಕೇ ಆಗಲ್ಲ ಅಂತಂದರು. ಅಷ್ಟೇ ಅಲ್ಲ, ಇನ್ನೊಬ್ಬ ಕಾಂಗ್ರೆಸ್ನ ಶಾಸಕರು ಏನಂತ ಹೇಳಿದರು, ಕಾಂಗ್ರೆಸ್ ಸರ್ಕಾರದ ಹತ್ರ ಒಂದು ಚರಂಡಿ ನಿರ್ಮಿಸೋದಕ್ಕೂ ಹಣ ಇಲ್ಲ, ಚರಂಡಿ ನಿರ್ಮಿಸೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದರು. ಅದು ಸಾರ್ವಜನಿಕವಾಗಿ ಹೇಳಿದರು. ಸೊ ಕಾಂಗ್ರೆಸ್ ಪಕ್ಷದವರೇ ತಮ್ಮದೇ ಪಕ್ಷವನ್ನು ಈಗ ಟೀಕೆ ಮಾಡುವವರೆಗೆ ಬಂದು ತಲುಪಿದೆ. ನಮ್ಮ ರಾಜ್ಯದಲ್ಲೇ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಇದನ್ನೆಲ್ಲ ಸರಿ ಮಾಡೋದನ್ನು ಬಿಟ್ಟು ವಯನಾಡು ಕ್ಷೇತ್ರಕ್ಕೆ ಈಗ 10 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಈ ರೀತಿ ಮಾಡಿ ಮತ್ತೊಮ್ಮೆ ಈಗ ವಿರೋಧ ಪಕ್ಷದವರಿಂದ ಜೊತೆಗೆ ತಮ್ಮದೇ ಪಕ್ಷದವರಿಂದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ವಯನಾಡು ಕ್ಷೇತ್ರಕ್ಕೆ ಅಷ್ಟೊಂದು ಅನುದಾನವನ್ನು ಕೊಡ್ತಾರೆ, ಆದರೆ ನಮ್ಮದೇ ರಾಜ್ಯದಲ್ಲಿ ಗ್ಯಾರಂಟಿ ಅಂತ ಹೇಳಿ ಈಗ ಜನರ ಮೇಲೆ, ಸಾರ್ವಜನಿಕರ ಮೇಲೆ ಬೆಲೆ ಏರಿಕೆಯ ಬರೆಯನ್ನು ಎಳಿತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆಯನ್ನು ಎಳೆದು ಇನ್ನೊಂದು ಕ್ಷೇತ್ರಕ್ಕೆ ಅನುದಾನವನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಅದು ಯಾಕೆ? ತಮ್ಮ ನಾಯಕಿಯನ್ನು ಮೆಚ್ಚಿಸೋದಕ್ಕಾಗಿ. ಸೊ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಾರಲ್ಲ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆ ರೀತಿ ಅಲ್ಲ. ಮನೆಗೆ ಮಾರಿ ಪರ ರಾಜ್ಯಕ್ಕೆ ಪರೋಪಕಾರಿ. ಇದೇ ರೀತಿ ನಡೀತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಜನರು ಅಧಿಕಾರದಿಂದ ಕೆಳಗಿಳಿಸೋದಂತೂ ಗ್ಯಾರಂಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.